ಹೈಕಮಾಂಡ್ಗೆ ಏನ್ ಭರವಸೆ? ನೋಡ್ರಿ, ಪ್ರಾಸಿಕ್ಯೂಷನ್ ಬಗ್ಗೆ ಒಂದು ಕಾಮನ್ ಸೆನ್ಸ್ ರಾಜ್ಪಾಲರಿಗೆ ಇರಬೇಕಾಗಿತ್ತು. ಬೀದಿಲಿ ಹೋಗೋರೆಲ್ಲ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಡಿ, ಇವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಡಿ ಅಂತ ಲೆಟರ್ ಕೊಟ್ಬಿಟ್ರೆ ರಾಜ್ಯ ನಡೆಸೋದಂಗೆ. ಕಾನೂನಲ್ಲಿ 17B ಅಲ್ಲಿ ಕರೆಕ್ಟಾಗಿ ನಮೂದಾಗಿದೆ, ಯಾರು ತನಿಖಾ ಅಧಿಕಾರಿಗಳಿದ್ದಾರೆ ಅವರು, ಈಗ ಎಕ್ಸಾಂಪಲ್ಲು ನನ್ನ ಒಬ್ಬ ಮಿನಿಸ್ಟರ್ ಮೇಲೆ ಒಬ್ಬ ಇನ್ಸ್ಪೆಕ್ಟರ್ ತನಿಖೆ ಮಾಡೋಕ್ಕಾಗದೇ ಇರುವಾಗ, ಯಾಕಂದ್ರೆ ಅವ್ರಿಗಿಂತ ಉನ್ನತ ಅಧಿಕಾರದಲ್ಲಿರೋದನ್ನ ರಾಜ್ಪಾಲರಿಗೆ ಕೇಳಬೇಕು ಅಂತೇಳಿ ಕರೆಕ್ಟಾಗಿ ಕಾನೂನಲ್ಲಿ ಇದೆ. ಈ ಕಾನೂನನ್ನ ಮಾಡಿದವ್ರೆ ಬಿಜೆಪಿಯವರು. ಸಿಕ್ದವರೆಲ್ಲ ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡಬೇಕು, ರೋಡಲ್ಲಿ ಹೋಗೋರೆಲ್ಲ ತನಿಖೆ ಮಾಡಬೇಕು ಅಂತ ಕೊಟ್ಟೋದಕ್ಕೆ ದಾಸಯ್ಯನ ಹತ್ರನೆಲ್ಲ ಲೆಟರ್ ಇಸ್ಕೊಂಡು ರಾಜ್ಪಾಲರು ಬಿಜೆಪಿಯವರು ಹಾಕೊಟ್ಟಂತ ಡ್ರಾಫ್ಟ್ ಮೇಲೆ ಸೈನ್ ಹಾಕಿ ಕೊಟ್ಬಿಟ್ಟು ನಿಮ್ಮನ್ನ ಪ್ರಾಸಿಕ್ಯೂಷನ್ ಕೊಟ್ಟಿದ್ದೀವಿ ಅಂತ ಹೇಳೋದು ಸಂವಿಧಾನದಲ್ಲೇ ತಪ್ಪು ನಿರ್ಧಾರವನ್ನ ರಾಜ್ಪಾಲರು ಮಾಡಿದ್ದಾರೆ. ರಾಜ್ಪಾಲರು ಬಿಜೆಪಿಯ ಏಜೆಂಟ್, ಅದೇನೇನು ಎರಡು ಮಾತಿಲ್ಲ. ಡೆಲ್ಲಿಗೆ ಹೋದ್ರು, ಅಮಿತ್ ಶಾ ಕುಮಾರಸ್ವಾಮಿ ಅವ್ರನ್ನ, ದೇವೇಗೌಡರನ್ನ ಮೀಟ್ ಆದ್ರು, ಮಾರನೇ ಬಂದ್ಬಿಟ್ಟು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅದು ಸಂವಿಧಾನ ಬಾಹಿರ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಬೇಕಾಗಿರೋದು ಯಾರು? ತನಿಖಾ ಸಂಸ್ಥೆಗಳು, ಆರ್ ಪೊಲೀಸ್, ಆರ್ ಲೋಕಾಯುಕ್ತ, ಆರ್ CBI, ಆರ್ ED. ಈ ರೀತಿಯ ತನಿಖಾ ಸಂಸ್ಥೆಗಳು ಕೇಳಬೇಕು, ಇನ್ವೆಸ್ಟಿಗೇಷನ್ ಮಾಡಿ. ಈಗ ನಾನು ಹೋಗ್ತೀನಿ, ನಾನು ಪ್ರೈಮ್ ಮಿನಿಸ್ಟರ್ ಮೇಲೆ ತನಿಖೆ ಮಾಡ್ಬೇಕು, ಇಷ್ಟು ದುಡ್ಡು ಹೊಡ್ಕೊಂಡ್ಬಿಟ್ಟವ್ರೆ ಕೊಡಿ ಅಂದ್ರೆ ಕೊಟ್ಟರು, ರೋಡಲ್ಲಿ ಹೋಗೋರಿಗೆಲ್ಲ ಕೊಟ್ಬಿಟ್ರೆ ತನಿಖಾ ಸಂಸ್ಥೆಗಳು ಆ ಸಾಂವಿಧಾನಿಕ ಇದುಗಳು ತಪ್ಪು. ರಾಜ್ಪಾಲರು ಮಾಡಿರೋದೇ ಕಾನೂನು ಬಾಹಿರ. ಅದರಿಂದ ರಾಜ್ಪಾಲರು ನಡೆಯ ವಿರುದ್ಧ ನಾವೆಲ್ಲ